ಅಂದರೆ ಎಷ್ಟೋ ಜನಕ್ಕೆ ಏನು ಹೇಳ್ತೀವಿ ಅಂತಂದರೆ ಅಂದರೆ ಮಾಂತ್ರಿಕ ಬಾಧೆ ಆಗಿರುತ್ತೆ, ಅಥವಾ ಇನ್ನೊಬ್ಬರು ಯಾರೋ ನಕಾರಾತ್ಮಕ ಶಕ್ತಿಗಳನ್ನು ನಮ್ಮ ದೇಹಕ್ಕೆ ಸೇರಿಸಿರ್ತಾರೆ ಅಥವಾ ನಮ್ಮ ಮನೆಗೆ ಕಳಿಸಿರ್ತಾರೆ. ಅಂತಹ ಸಂದರ್ಭದಲ್ಲಿ ನಾವು ಹೇಗೆ ಇದನ್ನು ನಮಗೆ ನಾವೇ ಪತ್ತೆ ಹಚ್ಕೋಬೇಕು ಅನ್ನೋದನ್ನು ನಾನಿವತ್ತು ಅತ್ಯಂತ ಸರಳವಾಗಿ ತಿಳಿಸ್ಕೊಡ್ತೀನಿ ಪ್ರಿಯ. ಫಸ್ಟ್ ಎರಡನೇದಾಗಿ, ಇಂಥವರೇ ನಮಗೆ ಮಾಡಿಸಿದ್ದಾರೆ ಅಥವಾ ಇಂಥವರೇ ನಮಗೆ ಒಂದು ಏನು ನೆಗೆಟಿವ್ ಎನರ್ಜಿನ ಕಳಿಸಿದ್ದಾರೆ ಅಥವಾ ಮಾಂತ್ರಿಕ ಬಾಧೆಯನ್ನು ಮಾಡಿಸಿದ್ದಾರೆ, ಇಂಥವರೇ ನಮಗೆ ಕೆಡುಕನ್ನು ಮಾಡಿಸಿದ್ದಾರೆ ಅನ್ನೋದಕ್ಕೆ ಇವತ್ತು ಹೇಳ್ತಾ ಹೋಗ್ತೀನಿ. ನೋಡಿ, ಏನು ಹೇಳ್ತೀವಿ ಅಂತಂದರೆ ಅಥರ್ವರ್ಣ ವೇದ ಅಂತ ಹೇಳ್ತೀವಿ. ಅಂದರೆ ವೇದಗಳಲ್ಲಿ 4 ವೇದ: ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವರ್ಣ ವೇದ ಅಂತ ಹೇಳ್ಬಿಟ್ಟು. ಈ ಅಥರ್ವರ್ಣ ವೇದದಲ್ಲಿ ಜಗನ್ಮಾತೆ ಆಗಿರುವಂಥ ಪಾರ್ವತಿ ಹೇಳಿದ್ದು, ಒಬ್ಬ ಅಂದರೆ ದುಷ್ಟನನ್ನು ಶಿಕ್ಷೆ ಮಾಡಿಬಿಟ್ಟು ಶಿಷ್ಟರನ್ನು ರಕ್ಷಿಸಲಿಕ್ಕೆ ಅಂತೇಳ್ಬಿಟ್ಟು ಈ ವಿದ್ಯೆಯನ್ನು ಕೊಟ್ಟಿದ್ದರು. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ, ನಮ್ಮಲ್ಲಿ ದುಷ್ಟರನ್ನು ನಾವು ರಕ್ಷಣೆ ಮಾಡ್ತಾ ಇದ್ದೀವಿ, ಶಿಷ್ಟರನ್ನು ನಾವು ಏನು ಮಾಡ್ತಾ ಇದ್ದೀವಿ, ಶಿಕ್ಷಿಸ್ತಾ ಇದ್ದೀವಿ. ಅಂತಹ ಒಂದು ಪ್ರಸಂಗ ಬಂದಿದೆ ನಮ್ಮ ಈ ಕಲಿಯುಗದಲ್ಲಿ. ಯಾವಾಗ ನೋಡಿ, ಒಬ್ಬ ವ್ಯಕ್ತಿಗೆ ಯಾರೋ ಒಬ್ಬರು ಮಾಂತ್ರಿಕ ಬಾಧೆ ಮಾಡಿದ್ದಾರೆ ಅಥವಾ ಅನ್ಯ ಆತ್ಮಗಳನ್ನು ಕಳಿಸಿದ್ದಾರೆ ಅಂತ ಹೇಳಿದಾಗ, ಅವರ ಜೀವನದಲ್ಲಿ ಆಗುವಂಥ ಎಷ್ಟು ತೊಂದರೆಗಳಿಗೆ ಆ ಮನುಷ್ಯ ಈ ಜೀವನವೆಲ್ಲ ತನ್ನ ಜೀವನವನ್ನು ಹಾಳು ಮಾಡ್ಕೋತಾನೆ. ಜೊತೆಗೆ ಅವಮಾನ ಅನುಭವಿಸ್ತಾನೆ, ಸಾಲಬಾಧೆಗಳು ಜಾಸ್ತಿ ಆಗುತ್ತೆ, ಗಂಡ ಹೆಂಡರ ಮಧ್ಯೆ ವಿಚ್ಛೇದನಗಳಾಗುತ್ತೆ, ಸಂತಾನದ ಸಮಸ್ಯೆಗಳಾಗುತ್ತೆ, ಮಕ್ಕಳ ವಿದ್ಯಾಭ್ಯಾಸದ ಸಮಸ್ಯೆ ಆಗುತ್ತೆ, ಅನಾರೋಗ್ಯದ ಸಮಸ್ಯೆ ಉಂಟಾಗುತ್ತೆ. ಹೀಗೆ ಹಲವಾರು ಅಂದರೆ ಟೋಟಲ್ ಆಗಿ ನಮ್ಮ ಭೌತಿಕ ಜೀವನದ ಮೇಲೆ ತುಂಬ ಹಾಳಾಗುತ್ತೆ. ಅಂತಹ ಸಂದರ್ಭದಲ್ಲಿ ನಾವು ಎಷ್ಟೋ ಜನಗಳ ಮುಖಾಂತರ ನಾವು ಮೊರೆ ಹೋದ್ರೂ ನಮಗೆ ಪರಿಹಾರ ಆಗಿರಲ್ಲ. ಯಾಕಂದರೆ ಕೆಲವೊಂದೊಂದು ಸಂದರ್ಭದಲ್ಲಿ ಅತಿ ಕ್ರುವಾಲಿಟಿ ಅಥವಾ ಅತ್ಯಂತ ಹೀನವಾದಂತಹ ಸ್ಥಿತಿಯಲ್ಲಿ ನಮಗೆ ಈ ತಾಂತ್ರಿಕ ಬಾಧೆಯನ್ನು ನಮಗೆ ಮಾಡಿಸಿರುವಂತಹ ಸಂದರ್ಭದಲ್ಲಿ ಅಂಥ ಮನುಷ್ಯನು ಎಷ್ಟೇ ಉನ್ನತ ಸ್ಥಾನದಲ್ಲಿ ಇದ್ರೂ ಅಥವಾ ಉನ್ನತ ವ್ಯಕ್ತಿಯಾಗಿದ್ರೂ ಅವನು ಏನೂ ಇಲ್ಲದೆ ಅಪಮಾನಗಳನ್ನು, ಅವಮಾನಗಳನ್ನು, ಸಾಲಬಾಧೆಗಳನ್ನು ಅನುಭವಿಸ್ಕೊಂಡು ಸಾಕಷ್ಟು ಜೀವನದಲ್ಲಿ ನೊಂದು ಬೆಂದು ಜೀವಿತವನ್ನು ಅಂದರೆ ತನ್ನ ಜೀವನವನ್ನು ಕೊನೆ ಮಾಡಿಕೊಂಡಿರ್ತಾರೆ. ಇದನ್ನು ನಾವು ಇತ್ತೀಚಿನ ದಿನಗಳಲ್ಲಿ ನಂಬಲ್ಲ. ಕಾರಣ ಏನು ಅಂತಂದರೆ, ನಾವೆಲ್ಲರೂ ವೈಜ್ಞಾನಿಕವಾಗಿ ನೋಡ್ತಾ ಇದ್ದೀವಿ. ಖಂಡಿತ. ಹಾಗಾದರೆ ಯಜುರ್ವೇದ, ಸಾಮವೇದ, ಅಥರ್ವರ್ಣ ವೇದ ಇವೆಲ್ಲ ಸುಳ್ಳೆ? ನೀವೇ ಒಂದು ಸತಿ ಯೋಚನೆ ಮಾಡಿ ಪ್ರಿಯ ವೀಕ್ಷಕರೇ. ಹಾಗಾಗಿ ಯಾರು ಜೀವನವನ್ನು ಹಾಳು ಮಾಡ್ಕೊಳ್ಳೋದೆ, ನನ್ನ ಮೊದಲನೇ ರಿಕ್ವೆಸ್ಟ್ ನಿಮ್ಮೆಲ್ಲರಿಗೂ, ಯಾರಿಗೇ ಯಾವುದೇ ನೆಗೆಟಿವ್ ಎನರ್ಜಿ ಆಗಲಿ, ಮಾಂತ್ರಿಕ ಬಾಧೆ ಆಗಿರಲಿ, ಅಥವಾ ಮದ್ದಿಡು ಕ್ರಿಯೆ ಆಗಿರಲಿ, ಅಥವಾ ಧಾಟು ಕ್ರಿಯೆ ಆಗಿರಲಿ, ಈ ಥರ ಹಲವಾರು ಅಂದರೆ ವೈದ್ಯಕೀಯ ಲೋಕಕ್ಕೆ ಒಂದು ಸವಾಲಾಗಿರುವಂತಹ ಸಮಸ್ಯೆಗಳು ಬಂದಾಗ ದಯವಿಟ್ಟು ನಮ್ಮ ಪ್ರಿಯ ವೀಕ್ಷಕರು ಏನು ಮಾಡಬೇಕು ಅಂದರೆ, ಆ ಸಮಸ್ಯೆಯಿಂದ ಹೊರಗಡೆ ಬರಲೇಬೇಕು. ಕಂಪಲ್ಸರಿ, ಮಸ್ಟ್ ಆ್ಯಂಡ್ ಶುಡ್. ಬಿಕಾಸ್ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ, ಕೆಲವರಲ್ಲಿ ಆದಂತಹ ಪ್ರಯೋಗಗಳಿಂದ ಅವರಿಗೆ ಜೀವನದಲ್ಲಿ ಅತಂತ್ರ ಆಗೋಗಿರ್ತಾರೆ, ಅಪಘಾತಗಳಾಗ್ತಾ ಇರ್ತದೆ. ಆಕ್ಸಿಡೆಂಟ್ ಅಂದರೆ ಅಪಘಾತಗಳು ಮೀನ್ಸ್ ಒಂದೇ, ಆಕ್ಸಿಡೆಂಟ್ಸ್ ಅಂದರೂ ಒಂದೇನೇ. ಅಥವಾ ಕೆಲವರು ಪಾಯ್ಸನ್ ತೊಗೊಳ್ಳೋದಾಗಿರ್ಬೋದು, ಕೆಲವರು ಸೂಸೈಡ್ ಮಾಡೋದು, ಈ ಥರ ಎಲ್ಲ ಕೆಲವರು ಆ ಥರ ಕ್ರಿಯೆಯನ್ನು ಮಾಡಿಸಿರ್ತಾರೆ. ಇದನ್ನು ಬಾನಾಮತಿ ಪ್ರಯೋಗದಲ್ಲಿ ನಾನು ಮುಂದಿನ ದಿನದಲ್ಲಿ ಇದೇ ಥರ ಹಲವಾರು ವಿಡಿಯೋಗಳನ್ನ ನಾನು ನಿಮಗೆ ಹಾಕ್ತಾ ಹೋಗ್ತೀನಿ. ಸೊ ದಯವಿಟ್ಟು ನಿಮಗೆ ಅವಶ್ಯಕತೆ ಇಲ್ಲದಿದ್ದರೆ ಮತ್ತೊಬ್ಬರಿಗೆ ಈ ತೊಂದರೆಯಿಂದ ಯಾರು ಸಫರ್ ಆಗ್ತಿರ್ತೀರಿ ಅವರಿಗೆ ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ಪ್ರಿಯ ವೀಕ್ಷಕರೇ. ಒಂದಂತೂ ತಿಳ್ಕೊಳ್ಳಿ, ಈ ಜಗತ್ತಲ್ಲಿ ಯಾರೂ ಈ ತಾಂತ್ರಿಕ ಮಾಂತ್ರಿಕವನ್ನು ಮಾಡಿಸಿ ಯಾರು ಸಾಧನೆ ಮಾಡಿ ಯಾರೂ ಈ ಜೀವನದಲ್ಲಿ ಉದ್ಧಾರ ಆದವರು ಇಲ್ಲವೇ ಇಲ್ಲ. ತಾಯಿ ಜಗನ್ಮಾತೆ ಆಗಿರುವಂಥ ಪಾರ್ವತಿ ಕೊಟ್ಟಿರೋದು ದುಷ್ಟರಿಗೆ ಅಂತ ಹೇಳಿಬಿಟ್ಟು ಶಿಕ್ಷಿಸಲಿಕ್ಕೆ ಕೊಟ್ಟಿರೋದು. ಆದರೆ ಇವತ್ತಿನ ದಿನ ಶಿಷ್ಟರನ್ನು ನಾವು ರಕ್ಷಣೆ ಮಾಡದೆ ದುಷ್ಟರಿಗೇ ಸಪೋರ್ಟ್ ಮಾಡ್ತಾ ಇದ್ದೀವಿ. ಹಾಗಾಗಿ ಕಲಿಯುಗದಲ್ಲಿ ನಾವು ಕಂಡುಕೊಳ್ಳುವಂಥ ಹಲವಾರು ವಿಚಾರಗಳಿದೆ ಪ್ರೇಕ್ಷಕರೇ. ಸೊ ಈಗ ನಾನು ಡೈರೆಕ್ಟಾಗಿ ಟಾಪಿಕಿಗೆ ಬಂದುಬಿಡ್ತೀನಿ. ನೋಡಿ, ಈಗ ಯಾರೋ ನಮಗೆ ಏನೋ ಮಾಡಿಸಿದ್ದಾರೆ ಅಥವಾ ಆ ವ್ಯಕ್ತಿ ಯಾರು ಅಂತ ನೀವು ಯಾರ ಹತ್ರನೂ ಕೇಳೋದು ಬೇಕಾಗುವಂಥ ಅವಶ್ಯಕತೆಯೇ ಇಲ್ಲ. ಮೀನ್ಸ್ ಯಾಕೆ ಅಂತಂದರೆ, ನೋಡಿ, ಹಲವಾರು ಕಡೆ ಹೋದಾಗ ಖರ್ಚಾಗುತ್ತೆ, ಸರಿಯಾದ ರೀತಿಯಲ್ಲಿ ನಿಮಗೆ ಆ ರೆಮಿಡೀಸು ಆಗಿರಲ್ಲ. ಬಟ್ ಏನಾಗುತ್ತೆ ಅಂದರೆ, ಅದು ಪ್ರಾರಬ್ಧ ಕರ್ಮವೂ ಇನ್ಕ್ಲೂಡಿಂಗ್ ಆಗಿರುತ್ತೆ ಪ್ರಿಯ ವೀಕ್ಷಕರೇ. ಒಂದು ಎರಡನೇದಾಗಿ, ಯಾವ ವ್ಯಕ್ತಿ ಕಷ್ಟದಲ್ಲಿ ಸಿಲುಕಿರ್ತಾನೆ
ಅಥವಾ ಯಾವ ವ್ಯಕ್ತಿಗೆ ಹೆಲ್ಪ್ ಮಾಡ್ತಾರೋ, ಅವರು ಬೆನ್ನೆಲುಬಾಗಿ ನಿಲ್ತಾರೋ, ಅಥವಾ ಅವರ ಸಂಬಂಧಿಕರೇ ಆಗಿರ್ಬೋದು, ಅವರ ಫ್ರೆಂಡ್ಸೇ ಆಗಿರ್ಬೋದು, ಅವರ ರಿಲೇಟಿವ್ಸೇ ಆಗಿರ್ಬೋದು, ಅವರ ಕ್ಲೋಸೆಸ್ಟ್ ಆಗಿ ಯಾರಿರ್ತಾರೆ, ಅವರ ಜೊತೆ ಯಾರು ಸಂತೋಷ ಪಡ್ತಿರ್ತಾರೆ, ಅವರೇ ಮೊದಲು ಈ ಕ್ರಿಯೆಯನ್ನು ಮಾಡಿಸೋದು. ನೋಡಿ, ಯಾರೇ ಆಗಲಿ, ನಮಗೆ ತುಂಬ ಹತ್ತಿರದವರಿಂದನೇ ನಮಗೆ ಮೋಸ ಆಗುವಂಥದ್ದು, ಬೇರೆ ಯಾರಿಂದನೂ ಮೋಸ ಆಗೋಕ್ಕೆ ಸಾಧ್ಯ ಇಲ್ಲ. ಎಲ್ಲೋ ಇದ್ದವರು ಬಂದು ಮೋಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದು ಎಲ್ಲೋ ಅಪರೂಪ, ಅದೇನೋ ಪರ್ಸ್ ಕದಿಯೋದು, ಚೈನ್ ಸ್ಕ್ರ್ಯಾಚ್ ಆಗೋದು, ಈ ಥರ. ಬಟ್ ಆದರೆ ನಮ್ಮ ಒಳಿತನ್ನು, ನಮ್ಮ ಶ್ರೇಯಸ್ಸನ್ನು, ನಮ್ಮ ಉದ್ಧಾರವನ್ನು, ನಮ್ಮ ಏಳಿಗೆಯನ್ನು ಸಹಿಸದೆ ಮಾಡುವಂಥದ್ದೇ ಈ ಕ್ರಿಯೆಗೆ ನಾವು ಕಂಡುಹಿಡ್ಕೋಬೋದು. ಫಸ್ಟ್ ಬಂದು ಕಷ್ಟದಲ್ಲೇ ಇರುವಾಗ ನಮ್ಮ ಜೊತೆ ಯಾರು ಹೆಲ್ಪ್ ಮಾಡ್ತಾರೆ, ನನ್ನ ಬೆನ್ನೆಲುಬಾಗಿ ಯಾರು ನಿಲ್ತಾರೆ, ಅಯ್ಯೋ ನಾನು ನಿನ್ನ ಜೊತೆ ಇದ್ದೀನಿ, ನೀನೇನು ವರಿ ಮಾಡಬೇಡ ಅಂತ ಅವರೇ ನಮಗೆ ಮಾಡುವಂಥದ್ದು. ಅಂತಹ ಸಂದರ್ಭದಲ್ಲಿ ನೀವೇನು ಮಾಡಬೇಕು ಅಂತಂದರೆ, ನೀವು ತುಂಬ ಕಾನ್ಷಿಯಸ್ ಆಗಿರಬೇಕು. ಸೆಕೆಂಡ್ ಕಾನ್ಸೆಪ್ಟು. ಎರಡನೇದಾಗಿ, ಈಗ ನೋಡಿ, ಪೊಲೀಸರು ಬಂದು ಕಳ್ಳನನ್ನು ಯಾವ ರೀತಿ ಹಿಡಿತಾರೆ ಅಂದರೆ, ಪ್ರತಿಯೊಬ್ಬರೂ ಮೇಲೂ ಅವರು ಒಂದು ಅನುಮಾನ ಅಂತಲ್ಲ, ಬಿಕಾಸ್ ಅವರು ಪ್ರೊಫೆಷನಲ್ಲೇ ಅದೇ ಥರನೇ ನಾವೇನು ಮಾಡಬೇಕು, ಒಂದು ಸತಿ ನಮಗೆ ಸಮಸ್ಯೆ ಆಯಿತಾ, 2 ಸತಿ ಸಮಸ್ಯೆ ಆಯಿತಾ, 3 ಸತಿ ಸಮಸ್ಯೆ ಆಯಿತಾ, ಆಗ ನಾವು ಅನಲೈಸ್ ಮಾಡಬೇಕು, ಅಥವಾ ನಾವೇ ಇನ್ವೆಸ್ಟಿಗೇಟ್ ಮಾಡಬೇಕು. ನನ್ನ ರಿಲೇಟಿವ್ಸ್ ಯಾರು ಈ ನಡುವೆ ಹತ್ತಿರ ಬರ್ತಾ ಇದ್ದಾರೆ, ಯಾರು ನನ್ನ ಚಲನವಲನಗಳನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ, ನನ್ನ ಅಕ್ಕಪಕ್ಕದವ್ರು ಅಬ್ಸರ್ವ್ ಮಾಡ್ತಾ ಇದ್ದಾರಾ, ಅಥವಾ ನನ್ನ ಫ್ರೆಂಡ್ಸ್ ಅಬ್ಸರ್ವ್ ಮಾಡ್ತಾ ಇದ್ದಾರಾ, ಅಥವಾ ಮೈ ರಿಲೇಟಿವ್ಸ್ ಅಬ್ಸರ್ವ್ ಮಾಡ್ತಾ ಇದ್ದಾರಾ ಅಂತೇಳ್ಬಿಟ್ಟು ನೀವು ನೋಡಬೇಕಾಗುತ್ತೆ ಪ್ರಿಯ ವೀಕ್ಷಕರೇ. ಸೆಕೆಂಡು. ಥರ್ಡ್ ಒನ್ ಬಂದು ನೋಡಿ, ಈಗ ಡೈರೆಕ್ಟಾಗಿ ಬಂದು ನಾನು ನಿಮ್ಮ ಜೊತೆ ಅಂದರೆ ಆನ್ಲೈನಲ್ಲಿ ನಾನು ನಿಮ್ಮ ಜೊತೆ ಲೈವಲ್ಲಿ ಮಾತಾಡ್ತಾ ಇದ್ದೀನಿ. ಅಲ್ಲಿ ಏನಾಗುತ್ತೆ ಅಂತಂದರೆ, ನಿಮ್ಮ ಮನೆಗೆ ಬರದೇ ಇರ್ಬೋದು, ಕೆಲವರು ನಿಮ್ಮ ಮನೆಗೆ ಬರದೇ ಇರ್ಬೋದು ಗೊತ್ತಾದಾಗ, ಅಥವಾ ನೀವು ಅವ್ರನ್ನ ಅವಾಯ್ಡ್ ಮಾಡಿದಾಗ. ಸೊ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ಅವರು ಬೇರೆಯವ್ರ ಮುಖಾಂತರ ಫೋನ್ ಮಾಡಿ ಕೇಳ್ಕೊಳ್ಳೋದು, ಅಥವಾ ಮೆಸೇಜ್ ಮಾಡೋದು, ಅಥವಾ ಫ್ರೆಂಡ್ಸ್ ಮುಖಾಂತರ ತಿಳ್ಕೊಳ್ಳೋದು, ಈ ಥರ ಇಂಡೈರೆಕ್ಟಾಗಿ ಕೇಳ್ತಾರೆ. ಅದು ನಮಗೆ ಆಗದೇ ಇರೋರ ಹತ್ರ ಇಂಡೈರೆಕ್ಟಾಗಿ ಕೇಳಿಕೊಂಡು, ಜೊತೆಗೆ ಪ್ರೀತಿಯಿಂದ ಮಾತಾಡಿಕೊಂಡು, ಅವ್ರು ಏನು ಮಾಡ್ತಾರೆ ಅಂದರೆ, ಅವ್ರನ್ನ ಪ್ರೀತಿಯಿಂದ ಮಾತಾಡ್ತಾರೆ. ನಮ್ಮ ಹತ್ರ ಮಾತಾಡಿದಾಗ ನಮ್ಮ ಕಷ್ಟ ಸುಖಗಳನ್ನ ಏನೂ ಕೇಳಲ್ಲ ಅವರು. ಬಟ್ ಏನು ಅಂತಂದರೆ, ಸುಮ್ಮನೆ ಜನರಲಾಗಿ ಮಾತಾಡ್ತಾ ಇರ್ತಾರೆ. ಮಾತಾಡ್ಬಿಟ್ಟು, ಏನು ಮಾಡ್ತಿದ್ಯಾ, ನಿಮ್ಮದು ಎಲ್ಲ ಸಮಸ್ಯೆಗಳು ಸರಿ ಆಯಿತಾ, ಅಥವಾ ಹಾಗೇ ಇದೆಯಾ, ಅಥವಾ ಇನ್ನೂ ಜಾಸ್ತಿ ಆಯಿತಾ, ಈ ಥರ ಎಲ್ಲ ಕೇಳ್ತಾ ಇರ್ತಾರೆ. ಅಂದರೆ ನಮ್ಮ ನೋವಿಗೆ, ನಮ್ಮ ಕಷ್ಟಗಳಿಗೆ ನಮ್ಮ ಯಾವುದಕ್ಕೂ ಸ್ಪಂದನೆ ಕೊಡದೆ ಒಳಗೊಳಗಡೆಗೆ ನಮಗೆ ನೋವು ಆಗ್ತಾ ಇದೆ, ನಮಗೆ ಸಂಕಷ್ಟ ಆಗ್ತಾ ಇದೆ, ನಮ್ಮ ದೇಹ ಬಾಧೆ ಆಗ್ತಾ ಇದೆ, ನಮ್ಗೆ ಯಾಕೋ ಏಳಿಗೆ ಆಗ್ತಿಲ್ಲ, ಮಕ್ಕಳು ಮಾತು ಕೇಳ್ತಾ ಇಲ್ಲ, ಅಥವಾ ಗಂಡನಿಗೆ ಬಿಸ್ನೆಸ್ ಫೇಲ್ಯೂರ್ ಆಗ್ತಾ ಇದೆ, ಜಾಬ್ ರಿಲೇಟೆಡ್ ಪ್ರಾಬ್ಲಮ್ ಆಗ್ತಾ ಇದೆ, ಹೆಲ್ತ್ ಇಶ್ಯೂಸ್ ಆಗ್ತಾ ಇದೆ, ಹೆಲ್ತ್ ಎಷ್ಟೇ ನಾನು ಮೆಡಿಕಲ್ ಚೆಕಪ್ ಮಾಡಿಸಿದೆ, ಎವ್ರಿಥಿಂಗ್ ಈಸ್ ನಾರ್ಮಲ್, ಬಟ್ ಆದ್ರೂ ನಾನು ಸಫರ್ ಆಗ್ತಾ ಇದ್ದೀನಿ ಅಂತ ಅವ್ರಿಗೆ ಹೇಳಿದಾಗ, ಅವ್ರಿಗೆ ಒಳಗೊಳಗೆ ಹುಸಿ ನಗು, ಮೀನ್ಸ್ ಒಳಗೊಳಗೇ ನಗ್ತಾ ಇರ್ತಾರೆ, ಒಳಗೊಳಗೆ ಕಷ್ಟ ಅಂದರೆ ಒಳಗೊಳಗೇನೆ ಒಂಥರ ನಮ್ಮ ಕಷ್ಟವನ್ನು ನೋಡಿ ಅವರು ಇಷ್ಟಪಡ್ತಾ ಇರ್ತಾರೆ. ಅವಳಿಗೆ ಹಂಗೆ ಆಗಬೇಕು, ಅಥವಾ ಅವನಿಗೆ ಹಂಗೆ ಆಗಬೇಕು ಅಂತ ಸುಮ್ಮನೆ ಸಮಸ್ಯೆ ಕೇಳೋ ರೀತಿಯಲ್ಲಿ ಅವರು ಮಾಡ್ತಾರೆ. ಅಂದರೆ ಹೇಗಿದೆಯಾ ಏನು ಅಷ್ಟೇನೇ. ಆದರೆ ನಮ್ಮ ಸಮಸ್ಯೆಗೆ ಯಾವ ರೀತಿ ಪರಿಹಾರ ಮಾಡ್ಕೋಬೇಕು ಅಥವಾ ಈ ದಾರಿಲಿ ಹೋದರೆ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಯಾರೂ ಆ ಥರ ಅಡ್ವೈಸ್ ಮಾಡಲ್ಲ. ಅಂಥವರೇ ನಮಗೆ ಆ ಪ್ರಯೋಗವನ್ನು ಮಾಡಿಸ್ತಾರೆ. ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ ಬಂದು, ತಂದೆ ತಾಯಿಂದಿರು ಸಮೇತ ನಮ್ಮನ್ನ ಅಷ್ಟು ಕೇರು ಮಾಡಲ್ಲ. ಕೆಲವ್ರು ನೋಡಬೇಕು, ಅಯ್ಯೋ ಏನು ಮಾತಲ್ಲೇನೇ ಬೆಣ್ಣೆನೇ ತೆಗೆದುಬಿಡ್ತಾರೆ, ಬೆಣ್ಣೆ ತೆಗೆದು ಸೌರ್ದಂಗೆ ಮಾಡಿಬಿಡ್ತಾರೆ. ಎಷ್ಟು ಗೋಮುಖ ವ್ಯಾಘ್ರಿಗಳಿರ್ತಾರೆ ಅಂತಂದರೆ, ಅದನ್ನು ಕೇಳೋಕ್ಕೂ ಅಥವಾ ನೋಡೋಕ್ಕೂ ಅಸಹ್ಯ ಅನಿಸುತ್ತೆ. ನಮ್ಮ ತಂದೆ ತಾಯಿಂದಿರು ಅಷ್ಟು ಪ್ರೀತಿ ಮಾಡಲ್ಲ. ಆ ಥರದಲ್ಲಿ ನಮ್ಮನ್ನು ಅವರು ಸಮಸ್ಯೆಗೆ ತಂದು ಓಡ್ತಾರೆ. ಕೆಲವು ಅದು ಹೇಳಿದೆ, ಗೋಮುಖ ವ್ಯಾಘ್ರಗಳು ಅಂತ ಇರ್ತಾರೆ. ಆ ಥರ ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ ಬಂದು, ಎದುರಿಗೆ ಬಂದಾಗ ಡೈರೆಕ್ಟಾಗಿ ಕೇಳಿದ್ರೆ ಎಲ್ಲಿ ಗೊತ್ತಾಗ್ಬಿಡ್ತದೋ ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ಕೇಳೋದು, ಒಂದು 10,000 ಕೊಡ್ತೀಯಾ, ಒಂದು 5,000 ಕೊಡ್ತೀಯಾ ಅಂತ. ಆಗ ನಾವೇನು ಹೇಳ್ತೀವಿ, ನಮ್ಮ ಹತ್ರ ಇದ್ದರೆ ನಾವೇನಂತೀವಿ, ಅಯ್ಯೋ ಇಲ್ಲ ಕೊಡ್ತೀನಿ, ಇಲ್ದಿದ್ರೆ ಏನಂತೀವಿ, ಇಲ್ಲ ಅಂತಲೇ ಹೇಳ್ತೀವಿ. ಯಾಕಂದರೆ ನಾವೇ ಈಗ ತುಂಬ ಕಷ್ಟದಲ್ಲಿ, ನಾವೇ ನೊಂದು ಹೋಗಿ ನಮಗೆ ಏನೋ ಸಮಸ್ಯೆಗಳಾದಾಗ ನಾವು ಇನ್ನೊಬ್ಬರಿಗೆ ಕೊಡೋಕ್ಕಾಗದೇ ಇದ್ದಾಗ, ಇಲ್ಲ ಕಣೆ ನಾನು ಕೊಡೋಕ್ಕಾಗ್ತಾ ಇಲ್ಲ ಅಂತಂದಾಗ ಏನು ಮಾಡ್ತಾರೆ, ನಾನು ಮಾಡಿಸಿರೋ ತೊಂದರೆ ಇವನಿಗೆ ಸರಿಯಾಗಿ ಎಫೆಕ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಪ್ರಿಯ ವೀಕ್ಷಕರು ತಿಳ್ಕೊಬೇಕು. ಅಂತಹ ಸಂದರ್ಭದಲ್ಲಿ ಹಣದ ಸಹಾಯ ಕೇಳೋ ರೀತಿಯಲ್ಲಿ ಬಂದು ನಮ್ಮ ಸಮಸ್ಯೆಗೆ ಕೇಳ್ಕೊತಾರೆ. ಆದರೆ ನಮಗೇನು ಅವರಿಂದ ವರ್ತ್ ಆಗಲ್ಲ, ಅಥವಾ ನಮಗೇನು ಅವರಿಂದ ಪರಿಹಾರ ಆಗಲ್ಲ
ಪ್ರಿಯ ವೀಕ್ಷಕರೇ. ಹಾಗೆ ನಮ್ಮ ಸಮಸ್ಯೆಯನ್ನು ನೋಡಿ ಒಳಗೊಳಗೆ ಹೆಂಗೆ ಖುಷಿ ಪಡ್ತಾ ಇರ್ತಾರೋ ಹಾಗೆ ನಾವು ಸಾಲಕ್ಕೆ ಸಿಗೋದಾಗಲಿ ಅಥವಾ ಸಂಬಂಧಗಳ ಹಾಳಾಗದ್ದು ಎಲ್ಲವನ್ನು ನೋಡಿಬಿಟ್ಟು ಅವರು ಖುಷಿ ಪಡ್ತಾ ಇರ್ತಾರೆ. ಹಾಗೆ ಇದನ್ನು ಹೇಗೆ ಅಂತಂತ ನೋಡಿದಾಗ ಮೊದಲು ನಮ್ಮ ಮೇಲೆ ಪ್ರಯೋಗ ಅಂದರೆ ಆತ್ಮಗಳ ಪ್ರಯೋಗ ಕೆಲವರು ಮಾಡ್ತಾರೆ, ಕೆಲವರು ಮದ್ದಿಡು ಪ್ರಯೋಗವನ್ನು ಮಾಡ್ತಾರೆ, ಇನ್ನು ಕೆಲವರು ಮಾರಣ, ವಿದ್ವೇಷಣ ಈ ಥರ ಪ್ರಯೋಗಗಳನ್ನ, ಸ್ತಂಭನ ಈ ಥರ ಎಲ್ಲ ಪ್ರಯೋಗಗಳನ್ನ ಮಾಡ್ತಾರೆ. ಅಂತಹ ಸಂದರ್ಭದಲ್ಲಿ ಮಾಡಿದಾಗ್ಲೂ ನಮ್ಮನ್ನು ನೋಡಿದಾಗ ಒಳಗೊಳಗೆ ಖುಷಿ ಪಡ್ತಾರೆ. ನಮ್ಮ ನೋವಾಗಿರ್ಬೋದು, ನಮ್ಮ ಸಂಕಟಗಳಾಗಿರ್ಬೋದು, ಆ ಥರ ಕೆಲವರು ಇರ್ತಾರೆ. ಇನ್ನೊಬ್ಬರು ಮನೆಗೆ ಬೆಂಕಿ ಹಚ್ಚಿಬಿಟ್ಟು ತನ್ನ ಮನೆಗೆ ತಾನು ಮಾತ್ರ ಗುಬ್ಬಚ್ಚಿ ಥರ ಕೂತ್ಕೊಂಡು ತನ್ನ ಕೆಲಸ ಕಾರ್ಯಗಳನ್ನ ಮೌನವಾಗಿ ಸೈಲೆಂಟಾಗಿ ಮಳ್ಳರ ಥರ ಯಾರಿಗೂ ಹೇಳದೆ ಕೆಲವರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಏನು ಮೇಡಮ್ ಈ ಥರ ಮಾತಾಡ್ತೀರಿ ಅಂತ. ಹೌದು ರೀ, ಯಾಕೆ ಅಂತಂದರೆ ಪ್ರಿಯ ವೀಕ್ಷಕರು, ಈ ಥರ ಹಲವಾರು ಜನರು ನರಳಿ ಬೆಂದು ಸುಸ್ತಾಗಿ ಹೋಗಿದ್ದಾರೆ, ಎಲ್ಲಿ ಹೋದರೂ ಪರಿಹಾರ ಆಗಲ್ಲ ಅಂತಹ ವೀಕ್ಷಕರು ಇದ್ದಾರೆ. ಸೊ ಇದನ್ನು ನಾನು ಕಣ್ಣಾರೆ ಕಂಡಿದ್ದೀನಿ. ಜೊತೆಗೆ ನಾನು ತಗೊಳ್ಳೋ ಕ್ಲೈಂಟ್ಸು ಅದೇ ಥರ ಇರ್ತಾರೆ. ಹಾಗೆಯೇ ನೋವು ಬಾಧೆಯಿಂದ ಸಂಕಟ ಪಡ್ತಾ ಇರ್ತಾರೆ, ತಮ್ಮ ಮನೆಗೆ ಇನ್ನೊಬ್ಬರ ಮನೆಗೆ ಬೆಂಕಿ ಹಾಕ್ತಾರೆ, ತಮ್ಮ ಕಾರ್ಯಗಳನ್ನು ಅಂದರೆ ನಮ್ಮ ಕಾರ್ಯಗಳನ್ನು ಸ್ಥಗಿತಗೊಳಿಸ್ತಾರೆ. ಸ್ತಂಭನ ಮಾಡಿಸ್ತಾರೆ ಕೆಲವರು ಸ್ತಂಭನ ಪ್ರಯೋಗದಲ್ಲಿ. ಆ ಸ್ತಂಭನ ಮಾಡಿಸ್ಬಿಟ್ಟು ಇವರ ಕಾರ್ಯಗಳನ್ನ ಏಳಿಗೆ ಆಗೋಂಗೆ ಅಥವಾ ಇವರ ಕಾರ್ಯಗಳು ಮುಂದುವರಿಯೋಂಗೆ, ಇವರ ಚಟುವಟಿಕೆಗಳು ಮುಂದುವರಿಯೋಂಗೆ ಮಾಡ್ತಾರೆ. ಅದರ ಜೊತೆಗೆ ಏನು ಮಾಡ್ತಾರೆ ಅಂದರೆ ನಮಗೆ ಆಗುತ್ತಿರುವಂಥ ಪರೀಕ್ಷೆಗಳನ್ನ, ಆ ಸಮಸ್ಯೆಗಳನ್ನ ಕೇಳ್ಕೊಂಡವರು ಖುಷಿನೂ ಪಡ್ತಾರೆ. ಅಕ್ಕಪಕ್ಕದವ್ರನ್ನಾದರೂ ಕೇಳ್ಬೋದು, ಫ್ರೆಂಡ್ಸ್ನಾದರೂ ಕೇಳ್ಬೋದು, ಅಥವಾ ರಿಲೇಟಿವ್ಸ್ನಾದರೂ ಕೇಳ್ಬೋದು. ಈ ಥರ ಎಲ್ಲ ಮಾಡ್ತಾರೆ. ಇವತ್ತಿನ ದಿನದಲ್ಲಿ ನಾವು ಎಲ್ಲ ಗ್ಯಾಜೆಟ್ ಇದರಲ್ಲಿದ್ದೀವಿ. ಸೊ ಮೊಬೈಲು, ಮೆಸೇಜು ಈ ಥರ ಎಲ್ಲ, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಈ ಥರದಲ್ಲಿ ನಾವು ಯಾವ ಥರ ಆ್ಯಕ್ಟಿವ್ ಆಗಿದ್ದೀವಿ ಅಥವಾ ನಾವು ಏನು ಆ್ಯಕ್ಟಿವ್ ಆಗಿಲ್ವಾ ಇದನ್ನೆಲ್ಲವನ್ನು ಸಮೇತ ತಿಳ್ಕೊತಾ ಇರ್ತಾರೆ. ಹಾಗಾಗಿ ಇವತ್ತಿನ ದಿನಕ್ಕೆ ನೀವು ತಿಳ್ಕೊಬೇಕಾಗುತ್ತೆ. ಹಿಂದಿನ ಕಾಲದಲ್ಲಿ ನಮ್ಮ ಪೂರ್ವಿಕರು ಅಥವಾ ನಮ್ಮ ಅಜ್ಜಿ ತಾತಂದಿರು ಏನಿದ್ರು ಅವರೆಲ್ಲವರು ನಮಗೆ ಒಂದು ಅಡೆತಡೆಗಳು ಅಂದರೆ ಅಡೆತಡೆಗಳು ನಮಗೆ ಒಂದು ಸಪೋರ್ಟಿವ್ ಆಗಿ ಫಾಸ್ಟಲ್ಲೆಲ್ಲ ಹೀಗಿತ್ತು ಅಂತ ಅವರ ಅಜ್ಜಿ ತಾತದಿರು, ಅವರ ಮುತ್ತಾತದಿರು ಏನು ಹೇಳ್ಕೊಡ್ತಾಯಿದ್ರು ಅದನ್ನು ನಾವು ಅವರು ನಮಗೆ ಹೇಳ್ಕೊಡ್ತಾಯಿದ್ರು. ಬಟ್ ಇವತ್ತಿನ ದಿನ ನಾವೆಲ್ಲ ಇಂಡಿವಿಜುವಲ್ ಫ್ಯಾಮಿಲಿಗಳಾಗಿರೋದ್ರಿಂದ ನಮಗೇನು ಗೊತ್ತಾಗ್ತಾ ಇಲ್ಲ. ಅಂತಹ ಸಮಸ್ಯೆ ಬಂದಾಗ ನೀವೇನು ಮಾಡಬೇಕಾಗುತ್ತೆ ಅಂತ ಅಂದರೆ, ನಿಮಗೆ ಗೊತ್ತಿಲ್ಲದೆ ಈ ಥರ ಆಗ್ತಾ ಇರುತ್ತೆ ಅಂತ ಅಂದ್ಕೊಳ್ಳಿ. ಆಗ್ತಾ ಇರುವಂಥ ಸಂದರ್ಭದಲ್ಲಿ ಇನ್ನೊಬ್ಬರ ಮುಖಾಂತರ ನಿಮ್ಮನ್ನು ಪರಿಚಯ ಮಾಡಿಕೊಂಡು, ಅಂದರೆ ಅವರ ಮುಖಾಂತರ ಪರಿಚಯ ಇನ್ನೊಬ್ಬರಿಗೆ ಮಾಡಿಕೊಂಡು ನಿಮ್ಮನ್ನ ಹೋಟ್ಲಿಗೆ ಕರ್ಕೊಂಡು ಹೋಗೋದು ಅಥವಾ ಕ್ಲಬ್ಬಿಗೆ ಕರ್ಕೊಂಡು ಹೋಗೋದು ಅಥವಾ ಯಾವುದೋ ಒಂದು ಪಾರ್ಟಿ ಅಥವಾ ಏನೋ ಒಂದು ಫಂಕ್ಷನ್ ಅಂತ ಇನ್ವೈಟ್ ಮಾಡಿ ಅದಕ್ಕೆ ಏನೋ ಹಾಕಿ ಒಂಥರ ಕುತಂತ್ರ ಮಾಡಿ ಮೋಸ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ನಿಮಗೆ ಯಾರಿಗಾದರೂ ಅನುಮಾನ ಇದ್ದಂಥ ಸಂದರ್ಭದಲ್ಲಿ ನೀವೇನು ಮಾಡಬೇಕು, ಅಂಥವರ ಜಾಗಕ್ಕೆ ಹೋದಾಗ ಯಾವುದೇ ಆಹಾರ ಪದಾರ್ಥಗಳನ್ನಾಗಲಿ ನೀರನ್ನಾಗಲಿ ನೀವು ಸೇವಿಸಬಾರ್ದು. ಹಿಂದಿನ ಕಾಲದಲ್ಲಿ ಹೇಳೋರು ನೋಡಿ, ಅಲ್ಲಿ ಇಲ್ಲಿ ತಿನ್ನಬೇಡ, ಇವ್ರು ಕೊಟ್ಟಿದ್ದು ತಿನ್ನಬೇಡ ಅಂತ. ಇದೆಲ್ಲದಕ್ಕೂ ಇದೊಂದು ಕಾರಣ. ಸೊ ಇದನ್ನು ಮುಂದಿನ ದಿನದಲ್ಲಿ ತುಂಬ ಎಲಾಬ್ರೇಟ್ ಮಾಡಿ ಹೇಳ್ತೀನಿ. ಈಗ ಜಸ್ಟ್ ಸಿಂಪಲ್ ಆಗಿ ಹೇಳ್ತಾ ಹೋಗ್ತೀನಿ ಪ್ರಿಯ ವೀಕ್ಷಕರೇ. ಸೊ ಆಗ ನಾವೇನು ಮಾಡಬೇಕು ಅಂದರೆ ಪ್ರಾರ್ಥನೆ ಮಾಡಬೇಕು. ಯಾರಿಗೆ ಪ್ರಾರ್ಥನೆ? ನಮ್ಮ ಕುಲದೇವರು, ನಮ್ಮ ಇಷ್ಟ ದೇವರು, ನಮ್ಮ ಗ್ರಾಮ ದೇವರು, ನಮ್ಮ ಮನೆ ದೇವರು. ಅದಕ್ಕೇ ನನ್ನ ವಿಡಿಯೋದಲ್ಲಿ ಕುಲದೇವರ ಕಾನ್ಸೆಪ್ಟ್ ಅಂತಲೇ ನಾನು ಮಾಡಿರೋದು. ಹಾಗಾಗಿ ಮನಸಾರೆ ನಿಮ್ಮ ಕುಲದೇವರು, ಮನೆ ದೇವರು ಏನಿದೆ ಅವರನ್ನು ನೀವು ಬೇಡ್ಕೋಬೇಕು. ಜೊತೆಗೆ ಅವರ ಮೊರೆನೇ ಹೋಗಬೇಕು. ಆಗ ಏನಾಗುತ್ತೆ ಅಂತಂದರೆ, ಯಾವಾಗ ನಾವು ಇಲ್ಲಿ ಕೂತ್ಕೊಂಡು ನಾವು ಮಂತ್ರ, ಜಪ ಇವೆಲ್ಲವನ್ನು ನಾವು ಮಾಡೋಕ್ಕೆ ಶುರು ಮಾಡ್ತೀವಿ, ಅವರಿಗೆ ಅಲ್ಲಿ ಎಫೆಕ್ಟ್ ಆಗುತ್ತೆ. ಇದು ನಿಜನಾ? ಡೆಫಿನೆಟಾಗಿ. ಯಾಕೆ ಅಂತಂದರೆ ನೋಡಿ, ಎಲ್ಲೋ ಚೀನಾದಲ್ಲಿ ಬಂದಿರೋ ಕರೋನಾ ವೈರಸ್ಸು ಬೆಂಗಳೂರು, ಮೈಸೂರು, ಇಡೀ ಪ್ರಪಂಚದಾದ್ಯಂತ ಗಾಳಿಲಿ ಯಾವ ರೀತಿ ಸ್ಪ್ರೆಡ್ ಆಗಿ ನಮ್ಮ ಎಷ್ಟೋ ಜನ ಬಂಧು ಬಾಂಧವರನ್ನು, ಸಕಲ ಮಿತ್ರರನ್ನು ಎಷ್ಟೋ ಜನನ ಅದು ಬಲಿ ತಗೊಳ್ತು. ಅದೇ ಥರನೇ ಎಲ್ಲೋ ಕೂತಿದ್ದು ಎಲ್ಲೋ ಮಾಡಿಸೋರಿಗೆ ಆ ಥರ ಮಾಡಿದಾಗ, ಆ ಥರ ಅನುಮಾನ ನಿಮಗೆ ಬಂತಂತ ಹೇಳಿದಾಗ ನೀವೇನು ಮಾಡಬೇಕು, ನೀವು ನಿಮ್ಮ ಜಾಗದಲ್ಲೇ ಕೂತು ಮಂತ್ರಗಳನ್ನು ನೀವು ಜಪ ಮಾಡಲೇಬೇಕು. ಒಂದು. ಎರಡನೇದಾಗಿ ಏನು ಮಾಡಬೇಕು ಅಂತಂದರೆ, ನೀವು ಇನ್ನೊಬ್ಬ ಮಾಂತ್ರಿಕರ ಹತ್ರ ಅಥವಾ ಇನ್ನೊಬ್ಬರ ಹತ್ರ ಹೋಗ್ಬಿಟ್ಟು ಅವರು ನನಗೆ ಮಾಡಿಸಿದ್ದಾರೆ, ಅವ್ರಿಗೆ ತೊಂದರೆ ಮಾಡು ಅಂತ ಕೇಳೋಕ್ಕೆ ಹೋಗಬೇಡಿ. ಯಾಕೆ ಅಂದರೆ ಇದೆಲ್ಲವೂ ಕರ್ಮಕ್ಕೆ ಸಂಬಂಧಪಡುತ್ತೆ. ಯಾವಾಗ ನೀವು ಇದನ್ನು ಮಾಡ್ತಾ ಹೋಗ್ತೀರಿ, ನಿಮ್ಮ ಮನಶಾಂತಿ, ನಿಮ್ಮ ದೇಹದ ತೊಂದರೆಗಳು ಅವೆಲ್ಲವೂ ಜಾಸ್ತಿ ಆಗುತ್ತೆ. ಮನಶಾಂತಿ ಅಂದರೆ ದುಡ್ಡು ಖರ್ಚಾಗುತ್ತೆ, ದೈಹಿಕ ದುರ್ಬಲ ಆಗ್ತೀವಿ ಅವ್ರು ಆ ಥರ ಎಲ್ಲ ಮಾಡಿದಾಗ. ಹಾಗಾಗಿ ನಾವೇನು ಮಾಡಬೇಕು ಅಂತಂದರೆ, ನಮಗೆ ನಾವೇನೇ ಮನೆಯಲ್ಲೇ ಕೂತು ನಮ್ಮ ಕುಲದೇವರು, ನಮ್ಮ ಇಷ್ಟ ದೇವರು ಅಥವಾ
ಕಾಳಿಕಾದೇವಿ ಮಂತ್ರ ಆಗಿರ್ಬೋದು, ಉಗ್ರ ನರಸಿಂಹಸ್ವಾಮಿಯ ಮಂತ್ರ ಆಗಿರ್ಬೋದು, ಪ್ರತ್ಯಂಗಿರ ದೇವಿ ಆಗಿರ್ಬೋದು, ಅಥವಾ ಬಗುಳಾಮುಖಿ ಆಗಿರ್ಬೋದು, ಈ ಥರ ದುರ್ಗಾದೇವಿ, ಈ ಥರ ಆ ದೈವಗಳ ಅಥವಾ ಈ ದೇವಿಯ ಆ ಥರ ಮುನೇಶ್ವರ ಸ್ವಾಮಿ ಆಗಿರ್ಬೋದು, ಈ ಥರ ಕಾಲಭೈರೇಶ್ವರ, ಈ ಥರ ದೇವರುಗಳ ಮೊರೆ ಹೋಗಿ ನಾವು ಮಂತ್ರವನ್ನು ಪಠನೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಔರ, ನಮ್ಮ ಶಕ್ತಿ ಇನ್ನಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ನೋಡಿ, ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕು. ಹಾಗಾಗಿ ಅವರಿಗೆ ನಾವು ಯಾವಾಗ ನಾವು ಮಂತ್ರ ಜಪವನ್ನು ಇಲ್ಲಿಂದ ನಾವು ಮಾಡೋಕ್ಕೆ ಶುರುವಾಗುತ್ತೋ, ಈಗ ಎಲ್ಲೋ ಮಳೆ ಬರ್ತಾ ಇದ್ದರೆ, ಎಲ್ಲೋ ಸೈಕ್ಲೋನ್ ಆಗ್ತಾ ಇದ್ದರೆ, ಇಲ್ಲಿ ನಮಗೆ ಥಂಡಿ ಗಾಳಿ ಬೀಸ್ತಾ ಇರುತ್ತೆ, ಇಲ್ಲಿ ನಮಗೆ ಹೆಲ್ತ್ ಅಂದರೆ ಒಂಥರ ಕುಳುಕುಳು ಕೋಲ್ಡ್ ಆ ಥರವೆಲ್ಲ ವೆದರ್ ಚೇಂಜ್ ಆಗುತ್ತಲ್ಲ, ಪರಿಸರದಲ್ಲೇ ಇಷ್ಟೊಂದು ಕ್ರಿಯೆಗಳಾಗಬೇಕಾದ್ರೆ ದೈಹಿಕವಾಗಿಯೂ ಖಂಡಿತವಾಗ್ಲೂ ಆಗುತ್ತೆ ಪ್ರಿಯಕ್ಷಕರೇ. ಆಗ ಆ ವ್ಯಕ್ತಿಯಲ್ಲಿ ಕಂಡು ಬರುವಂತಹ ಲಕ್ಷಣಗಳು, ಯಾವಾಗ ಯಾವ ವ್ಯಕ್ತಿ ನಮಗೆ ಪ್ರಯೋಗಗಳನ್ನು ಮಾಡಿ ನಮ್ಮ ಜೀವನವನ್ನು ಹಾಳು ಮಾಡ್ತಾ ಇದ್ದಾರೆ ಅಥವಾ ನಿಮ್ಮ ಜೀವನವನ್ನು ಹಾಳು ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಳಿ, ಅಂತಹ ಸಂದರ್ಭದಲ್ಲಿ ಆ ವ್ಯಕ್ತಿಯ ಜೀವನದಲ್ಲಿ ಆ ವ್ಯಕ್ತಿಗೆ ಹಲವಾರು ಲಕ್ಷಣಗಳು ಕಂಡುಬರುತ್ತೆ. ಹಾಗಾಗಿ ಇದು ಯಾವ ಲಕ್ಷಣ ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಪ್ರೇಕ್ಷಕರೇ. ಯಾವ ವ್ಯಕ್ತಿ ಯಾವ ಕೈಯಿಂದನೇ ಮಾಡಿಸಿದ್ದಾನೆ, ಅದು ಬಲಗೈಯಿಂದ ಕೊಟ್ಟಿದ್ದಾನ ದುಡ್ಡು, ಅಥವಾ ಬಲಗೈಯಿಂದ ನಮ್ಮ ಬಟ್ಟೆಗಳ, ನಮ್ಮ ಬಲಗೈಯಿಂದ ನಮ್ಮ ಕೂದಲುಗಳನ್ನ, ಅಥವಾ ಬಲಗೈಯಿಂದ ನಮ್ಮ ಬಟ್ಟೆ, ಈ ಥರ ಎಲ್ಲ ಕೊಟ್ಟಿರ್ತಾರೆ, ಅದೇ ಕೈ ಜೋಮು ಹಿಡಿದು ಎತ್ತಕ್ಕೂ ಆಗಲ್ಲ, ಇಳಿಸೋಕ್ಕೂ ಆಗಲ್ಲ, ಆ ಥರ ನೋವು ಬರುತ್ತೆ. ಯಾವುದೇ ಕಾರಣಕ್ಕೂ ಯಾವ ವೈದ್ಯಕೀಯ ಚಿಕಿತ್ಸೆಗೆ ಹೋದರೂ ಅವರಿಗೆ ಪರಿಹಾರ ಆಗೋದೇ ಇಲ್ಲ. ಜೊತೆಗೆ ಇಲ್ಲಿಂದ ನಾವು ಏನು ಮಂತ್ರ ಪಠನೆ ಮಾಡ್ತೀವಿ, ಆಗ ಅವರಿಗೆ ಮೈಕೈ ನೋವು ಬರೋದು, ಸುಸ್ತಾಗೋದು, ಮೈ ಕೆರೆತ ಬರೋದು, ಏನೋ ಒಂಥರ ಹಿಂಸೆ ಆಗೋದು, ಅವರ ಮನೆಯಲ್ಲಿ ಜಗಳ ಆಗುವಂಥದ್ದು, ಈ ಥರ ಎಲ್ಲ ಆಗ್ತದೆ. ಆದರೆ ನಾವಿಲ್ಲಿ ಯಾವ ಪ್ರಯೋಗಗಳನ್ನೂ ಮಾಡೋ ಅವಶ್ಯಕತೆ ಇಲ್ಲ. ಕೂತ್ಕೊಂಡು ನಿಮ್ಮ ಕುಲದೇವರ ಮಂತ್ರವನ್ನೇ ಜಪಿಸಿ ಅಷ್ಟೇ ಸಾಕು. ಆನಂತರದಲ್ಲಿ ಯಾರು ಈ ಥರ ಮಾಡಿಸಿ ತೊಂದರೆ ಮಾಡಿ ನಮ್ಮ ದೇಹಕ್ಕೆ ಬಿಡ್ತಾರೋ ಅಂಥವರ ಆತ್ಮಗಳು ಏನಾಗುತ್ತೆ ಅಂತಂದರೆ, ಯಾರು ಅಂದರೆ ನಿಮಗೆ ಕಳಿಸಿರ್ತಾರೋ ಅವರು ಯಾವುದೇ ಕಾರಣಕ್ಕೂ ಅವರಿಗೆ ಸದ್ಗತಿ ಸಿಗೋದೇ ಇಲ್ಲ. ಇಲ್ಲಾಗಲಿ ಅಥವಾ ಪರಲೋಕದಲ್ಲಾಗಲಿ ಅವರಿಗೆ ಸದ್ಗತಿ ಸಿಗೋದೇ ಇಲ್ಲ. ಇದು 100ಕ್ಕೆ 100. ಯಾಕಂದರೆ ಫಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿ ಅಂಥೇಳಿ ನಾನು ಮಾಡಿದಾಗ ಎಷ್ಟೋ ನೆಗೆಟಿವ್ ಎನರ್ಜಿ ಯಾರೋ ಕಳಿಸಿರೋದು ಅದರ್ ದೆನ್ ಅಂದರೆ ಬಾಡೀಸ್ಗೆ ಸೇರಿದಾಗ ಏನಾಗುತ್ತೆ ಅಂದರೆ ಆ ಸೋಲ್ಸ್ ಹೇಳುತ್ತೆ, ನನ್ನನ್ನು ಇಂಥವರೇ ಕಳಿಸಿದ್ದಾರೆ, ಇದೇ ಕಾರಣಕ್ಕೆ ಕಳಿಸಿದ್ದಾರೆ ಅಂತ ಎಷ್ಟೋ ಸೋಲ್ಸ್ಗಳು ಹೇಳಿರೋದನ್ನ ನಾನು ಕೇಳಿದ್ದೀನಿ. ಸೊ ಇದರಲ್ಲಿ ಅತಿಯಾಗಿ ಕೆಲವರು ಅದೇ ಹೇಳಿದೆ, ಬಾನಾಮತಿ ಪ್ರಯೋಗ, ವಿದ್ವೇಷಣ, ಸ್ತಂಭನ, ವಶೀಕರಣ ಹೀಗೆಲ್ಲ ಮಾಡಿರ್ತಾರೆ. ಅಂತಹ ಸಂದರ್ಭದಲ್ಲಿ ನೀವು ಯಾವ ವೈದ್ಯರ ಹತ್ರ ಹೋದ್ರೂ ಗುಣ ಆಗಲ್ಲ. ಆಮೇಲೆ ಅವರು ಏನು ಮಾಡ್ತಾರೆ ಅಂದರೆ, ಆಗ ಅವರು ದೇವಸ್ಥಾನಕ್ಕೆ ಸುತ್ತಕ್ಕೆ ಶುರು ಮಾಡ್ತಾರೆ. ಇನ್ನೊಬ್ಬರಿಗೆ ತಾಂತ್ರಿಕ ಬಾಧೆ ಮಾಡಿ, ಮಾಂತ್ರಿಕ ಬಾಧೆ ಮಾಡಿ ಇವರು ದೇವಸ್ಥಾನಕ್ಕೆ ಸುತ್ತದಂತೆ. ನೋಡಿ ಎಷ್ಟು ಚೆನ್ನಾಗಿ, ಎಂಥ ಬುದ್ಧಿವಂತರು, ಎಂಥ ಪ್ರಳಯ ಅಂತಕರು ಅಂತ. ಇವರು ಹೋದಂಥ ಸಂದರ್ಭದಲ್ಲಿ ಎಲ್ಲ ದೇವಸ್ಥಾನಗಳಿಗೆ ಸುತ್ತುತ್ತಾರೆ, ದೇವರೇ ನೀನೇ ಕಾಪಾಡು, ನನಗೆ ಯಾರೋ ಏನೋ ಮಾಡಿಸಿದ್ದಾರೆ. ಆದರೆ ಆ ವ್ಯಕ್ತಿ ಇನ್ನೊಬ್ಬರಿಗೆ ಮಾಡಿ ತೊಂದರೆ ಮಾಡಿರೋದು ಅವನಿಗೆ ಗೊತ್ತಿದೆ, ಅವಳಿಗೂ ಗೊತ್ತಿದೆ. ಅಂದರೆ ಮೀನ್ಸ್ ಯಾರು ಮಾಡಿಸಿರ್ತಾರೆ ಅವ್ರಿಗೆ ಗೊತ್ತಿದೆ. ಆದರೂ ಹೋದಂತಹ ದೈವ ಅಥವಾ ದೇವರು ಅಥವಾ ಶಕ್ತಿ ದೇವತೆಗಳು ಅಥವಾ ನಾಗದೇವರು ಈ ಥರ ಎಲ್ಲ ಏನಿದೆ, ಅಥವಾ ಗುರುಗಳು ಅಥವಾ ಸಿದ್ಧರುಗಳು ಅಂತ ನಾವೇನು ಹೇಳ್ತೀವಿ, ಅವರೆಲ್ಲರೂ ಸೂಕ್ಷ್ಮ ರೂಪದಲ್ಲಿ ಇದನ್ನೆಲ್ಲವನ್ನು ನೋಡ್ತಾ ಇರ್ತಾರೆ. ನಾವು ಎಷ್ಟೋ ಬಾರಿ ಹೇಳ್ತೀವಿ, ದೇವರುಗಳಿಗೆ ಕಣ್ಣಿಲ್ವಾ? ದೇವರು ಖಂಡಿತವಾಗ್ಲೂ ಕಣ್ಣಿದೆ. ಸೂಕ್ಷ್ಮ ರೂಪದಲ್ಲಿ ಎಲ್ಲವನ್ನು ಗ್ರಹಿಸ್ತಾ ಇರ್ತಾರೆ, ಎಲ್ಲವನ್ನು ನೋಡ್ತಾ ಇರ್ತಾರೆ. ಆದರೆ ನಾವೇನು ಮಾಡ್ತೀವಿ ಅಂತಂದರೆ, ನಾವು ಹುಟ್ಟಿನ ಒಂದು ಇದನ್ನೇ ಮರೆತುಬಿಟ್ಟು ಲೌಕಿಕ ಆಸೆಗಳಿಗೆ ಅಂದರೆ ಲೌಕಿಕ ಆಸೆಗಳಿಗೆ ಮುಂದೆ ಹೋಗ್ಬಿಡ್ತೀವಿ, ಇದನ್ನೆಲ್ಲ ಮರೆತು. ಅಂತಹ ಸಂದರ್ಭದಲ್ಲಿ ನಾವೇನು ಮಾಡಬೇಕು ಅಂದರೆ, ದೇವಸ್ಥಾನ ದೇವಿಯರ ದೇವಸ್ಥಾನಕ್ಕೆ ಹೋದರೂ ಅಷ್ಟೇನೆ, ಯಾರಿಗೆ ಪ್ರಯೋಗ ಆಗಿದೆ ಅವರು ದೇವರನ್ನು ಕೈ ಮುಗಿದು, ಯಾವ ವ್ಯಕ್ತಿ ನನಗೆ ತೊಂದರೆ ಮಾಡಿದನೋ ಆ ವ್ಯಕ್ತಿಗೆ ನೀನು ತೋರಿಸು, ಈ ವ್ಯಕ್ತಿಗೇ ಅಂದರೆ ನಿಮಗೆ ಗೊತ್ತಿದ್ದರೆ. ಆದರೆ ಯಾವುದೇ ಕಾರಣಕ್ಕೂ ನನ್ನ ಪ್ರಿಯ ವೀಕ್ಷಕರಲ್ಲಿ ಕೇಳ್ತೀನಿ, ನಿಮ್ಮಲ್ಲಿ ಯಾವುದೇ ರೀತಿಯ ತಪ್ಪುಗಳು ಇರಬಾರ್ದು. ನಾನು ಹೇಳುವಂಥ ಎಲ್ಲ ಪರಿಹಾರಗಳು ವಿಡಿಯೋದಲ್ಲಾಗಿರ್ಬೋದು, ಶಾರ್ಟ್ಸಲ್ಲಾಗಿರ್ಬೋದು, ಅಥವಾ ಯಾವುದು ಕೊಡ್ತೀನೋ ನಿಮ್ಮಲ್ಲಿ ತಪ್ಪುಗಳಿರಬಾರ್ದು. ಅಂತಹ ಸಂದರ್ಭದಲ್ಲಿ ನಿಮ್ಮ ಕುಲದೇವರಿಗೆ ನೀವು ಕಾಣಿಕೆ ಕಟ್ಟಿ, ನಿಮಗೆ ಅದೆಷ್ಟು ಕಾಣಿಕೆ ಕಟ್ಟಲಿಕ್ಕೆ ಸಾಧ್ಯವಾ? 2 ರೂಪಾಯಿ 1 ರೂಪಾಯಿನ ಕಾಣಿಕೆ
ಕಟ್ಟಿಬಿಟ್ಟು ನೀವೇನು ಮಾಡಬೇಕು, ಆನಂತರದಲ್ಲಿ ದೈವದ ಮೊರೆ ಹೋಗಬೇಕು. ಆಗ ಏನಾಗುತ್ತೆ, ಇಲ್ಲಿ ಕೂತು ಮಂತ್ರ ಚಾಂಟ್ ಮಾಡ್ತಾ ಇದ್ರೆ ಅಲ್ಲಿ ಅವರಿಗೆ ಏಟ್ ಆಗ್ತಾ ಇರ್ತದೆ, ಸುಸ್ತಾಗೋದು, ದೇವಸ್ಥಾನಕ್ಕೆ ಎಷ್ಟೇ ಹೋದರೂ ಪರಿಹಾರ ಆಗಲ್ಲ. ಯಾವಾಗ ಅವ್ರ ದೇವಸ್ಥಾನಕ್ಕೆ ಹೋಗ್ತಾರೆ, ಆ ದೈವನು ನೋಡಿರುತ್ತೆ, ಓಹೋ ನೀನು ಇಂಥವ್ರಿಗೆ ಅಥವಾ ಇಂಥವಳಿಗೆ ಈ ಥರ ಮಾಡಿದ್ಯಲ್ವಾ, ಇರಲಿ ನೀನು ಕೊಡ ತುಂಬಲಿ 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 ಅಂತ ಹೇಳ್ಬಿಟ್ಟು ತುಂಬಿಸ್ಬಿಟ್ಟು ಆಮೇಲೆ ಒಂದೇ ಸತಿ ದಬಾಕ್ಸ್ತಾರೆ. ಆದರೆ ನಾವು ಅಲ್ಲಿ ತನಕ ಕಾಯಬೇಕು ಪ್ರಿಯ ವೀಕ್ಷಕರೇ. ಹಾಗಂತ ಹೇಳಿಬಿಟ್ಟು ನಮ್ಮ ತಪ್ಪು ಇಲ್ಲದೆ ನಾವು ಯಾವುದೇ ರೀತಿಯ ಶಾಪಗಳು ಹಾಕೋದಾಗಲಿ ಕಣ್ಣೀರು ಹಾಕೋದಾಗಲಿ ಮಾಡಿಬಿಡಿ. ಯಾಕಂದರೆ ಎಷ್ಟೋ ಜನ ಇದರಿಂದ ಜೀವನವನ್ನು ಕಳ್ಕೊಂಡಿದ್ದಾರೆ, ಸಂಸಾರವನ್ನು ಕಳ್ಕೊಂಡಿದ್ದಾರೆ. ಹಾಗಾಗಿ ಕೆಲವರು ಏನು ಮಾಡ್ತಾರೆ ಅಂದರೆ ಇಂಡೈರೆಕ್ಟಾಗಿ ಇದನ್ನೆಲ್ಲ ಗಮನಿಸ್ತಾ ಇರ್ತಾರೆ. ಈಗ ಡೈರೆಕ್ಟಾಗಿ ಬರ್ತಾ ಇರ್ತಾರೆ ಮನೆಗೆ, ನಾವು ಕಾರಣಾಂತರದಿಂದ ಅವ್ರನ್ನ ನಿಲ್ಲಿಸಿರ್ತೀವಿ, ಅಥವಾ ನಾವೇ ಏನೊಂದು ಕಾರಣದಿಂದ ಗೊತ್ತಾಗಿರುತ್ತೆ ನಮಗೆ ಇಂಥವ್ರೇ ಅಂತ ನಮಗೆ ಸೂಚನೆಗಳು ಕನಸಿನಲ್ಲಿ ಈ ಥರ ಎಲ್ಲ ಬರಲಿಕ್ಕೆ ಶುರುವಾಗುತ್ತೆ. ಆಗ ನಮಗೆ ಗೊತ್ತಾದ ತಕ್ಷಣ ನಾವೇನು ಮಾಡ್ತೀವಿ ಅಂದರೆ ಇಂಡೈರೆಕ್ಟಾಗಿ ನಾವು ಅವ್ರನ್ನ ಬರೋದನ್ನು ಅವಾಯ್ಡ್ ಮಾಡ್ತೀವಿ. ಯಾವಾಗ ನಮಗೆ ಅವರು ಬರೋದು ಬೇಡ ಅಂತ ಅನಿಸುತ್ತೋ ಅಂದರೆ ಇನ್ನೊಬ್ಬರ ಮುಖಾಂತರ ನಮ್ಮ ವಿಚಾರವನ್ನು ತಿಳ್ಕೊತಾರೆ. ಅವಳು ಏನು ಮಾಡ್ತಿದ್ದಾಳೆ ಅಥವಾ ಅವನೇನು ಮಾಡ್ತಿದ್ದಾನೆ, ಏನು ತೊಗೊಂಡ್ರು ಏನು ತೊಗೊಂಡಿಲ್ಲ, ಇದೆಲ್ಲ ಅವ್ರಿಗೆ ಯಾಕೆ ಬೇಕು, ಇವ್ರ ಕೆಲಸ ಏನಿದೆ, ಇವ್ರು ಯಾಕೆ ಭೂಮಿಗೆ ಬಂದರು, ಇವರ ಸಂತಾನ, ಇವ್ರ ಮಕ್ಕಳು, ಇವರ ಅಭಿವೃದ್ಧಿ ನೋಡದೆ ಕಂಡವ್ರನ್ನ ಕೆರ್ಕಕ್ಕೆ ಹೋಗ್ತಾರೆ. ಆ ಥರ ಎಲ್ಲ ನೀವು ಯಾರು ವೀಕ್ಷಕರು ನೋಡ್ತಾ ಇದ್ರಿ, ದಯವಿಟ್ಟು ನಿಮ್ಮ ಇದನ್ನು ಮಾತ್ರ ನೀವು ನೋಡ್ಕೊಳ್ಳಿ. ಇನ್ನೊಬ್ಬರು ನಿಮಗೆ ಮಾಡಿದರೆ ನಾನು ಹೇಳಿದ ರೂಪದಲ್ಲಿ ಮಾಡಿ. ಹಾಗಾಗಿ ಯಾರು ಸಹ ಯಾರ ಜೊತೆನೋ ಇರಬೇಕಾಗಿಲ್ಲ, ಅಥವಾ ಯಾರ ಹತ್ರನೂ ಜಾಸ್ತಿ ಸೇರ್ಸೋಕ್ಕೆ ಹೋಗ್ಬಿಡಿ. ಅಂಥ ಸಂದರ್ಭದಲ್ಲಿ ನೀವೇನು ಮಾಡಬೇಕು ಅಂದರೆ ನಿಮಗೆ ನೀವೇ ಇನ್ವೆಸ್ಟಿಗೇಷನ್ಸ್ ಮಾಡ್ಕೋಬೇಕು. ಅಂದರೆ ಏನು ಇನ್ವೆಸ್ಟಿಗೇಷನ್ ಅಂದರೆ ಬ್ಲಡ್ ಟೆಸ್ಟ್ ಆ ಥರ ಎಲ್ಲ. ಯಾರು ನನ್ನ ಮನೆಗೆ ಬಂದು ಹೋದರು, ಯಾವ ರೂಪದಲ್ಲಿ ಬಂದು ಹೋದರು, ಹೇಗೆ ಬಂದರು, ನನ್ನ ವಿಷಯಗಳನ್ನ ನಾನು ಫೋನಿನ ಮುಖಾಂತರ ಯಾರಿಗೆ ಹೇಳಿದ್ದೆ, ಯಾರ ರೂಪದಲ್ಲಿ ನಾನು ಮೆಸೇಜ್ ಮಾಡಿದ್ದೆ, ಈ ಥರ ಎಲ್ಲ ನೀವು ಯೋಚನೆ ಮಾಡಬೇಕು. ಆಮೇಲೆ ಯಾವ ಸಮಯದಲ್ಲಿ ನನಗೆ ಆ ಆಹಾರ ತಿಂದ ಮೇಲೆ ನನ್ನ ಜೀವನದಲ್ಲಿ ವ್ಯತ್ಯಾಸ ಆಯಿತು, ಒಂದು ಬಟ್ಟೆ ಹಾಕ್ಕೊಂಡು ಹೋದ ಮೇಲೆ ನನ್ನ ಜೀವನದಲ್ಲಿ ಏನೋ ಸಮಸ್ಯೆಗಳು, ಇದೆಲ್ಲವನ್ನು ನೀವು ಕ್ರೋಢೀಕರಿಸ್ಕೊಂಡು ನಿಮಗೆ ನೀವೇ ಇನ್ವೆಸ್ಟಿಗೇಷನ್ ಮಾಡ್ತಾ ಬರಬೇಕು. ಆನಂತರ ನೀವು ಇನ್ನೊಂದು ನಾನು ಹೇಳಿದೆ, ಈ ಜಗನ್ಮಾತೆಯಾದ ಪಾರ್ವತಿ ದೇವಿ ಕಾಳಿಕಾದೇವಿ ರೂಪದಲ್ಲಿ, ಅಥವಾ ಏನು ಹೇಳ್ತೀವಿ ಬಗಳಾಮುಖಿ ಆಗಿರ್ಬೋದು, ಅಥವಾ ಪ್ರತ್ಯಂಗಿರ ದೇವಿ ಆಗಿರ್ಬೋದು, ಇವಳ ಎಲ್ಲ ಅಂದರೆ 18 ಶಕ್ತಿಪೀಠಗಳು ಏನಿದೆ, ಅದರ್ ದ್ಯಾನ್ ಪೀಠಾಸು ಇದೆ. ಬಟ್ ನಾವು ತಗೊಂಡಿರೋದು 18 ಶಕ್ತಿಪೀಠಗಳು. ಆದರೆ ನಮ್ಮ ಮೈಸೂರಿನಲ್ಲಿ ಆ ಜಗನ್ಮಾತೆ ಆಗಿರುವಂಥ ಪಾರ್ವತಿ ದೇವಿಯ ಕೇಶ ಬಿದ್ದಿರೋದು ಚಾಮುಂಡಿ ಬೆಟ್ಟದಲ್ಲಿ. ಹಾಗಾಗಿ ಚಾಮುಂಡಿ ಬೆಟ್ಟವು 118 ಶಕ್ತಿಪೀಠಗಳಲ್ಲಿ ಒಂದು ಅತ್ಯಂತ ಪ್ರಮುಖವಾದಂಥ ಶಕ್ತಿಪೀಠ. ಹಾಗೇನೇ ಇನ್ನೊಂದು ಏನು ಹೇಳ್ತೀನಿ ಅಂತಂದರೆ, ನಾನು ಮೀನ್ಸ್ ನಾನೊಬ್ಳು ನರ್ಸ್ ಆಗಿದ್ದವಳನ್ನ ಈ ಫೀಲ್ಡಿಗೆ ಕರೆದು ಆ ಜಗನ್ಮಾತೆಯ ಆಶೀರ್ವಾದದಿಂದನೇ ನಿಮಗೆಲ್ಲ ಕೊಡ್ತಾ ಇರೋದು ಈ ವಿಷಯಗಳು. ಯಾಕೆ ಅಂತಂದರೆ, ಕಾಳಿಕಾದೇವಿ ಬಂದು ದಕ್ಷಿಣಾಭಿಮುಖವಾಗಿ ಎಲ್ಲಿ ಕೂತಿರ್ತಾಳೋ, ಎಲ್ಲಿ ಅವಳು ಇರ್ತಾಳೋ ಅಲ್ಲಿ ಯಮನಿಗೆ ಸಮಾನವಾದಂತಹ ತೊಂದರೆಗಳನ್ನ ನಿವಾರಣೆ ಮಾಡ್ತಾಳೆ. ಇದನ್ನು ಮುಂದಿನ ದಿನದಲ್ಲಿ ಹೇಳ್ತೀನಿ. ಸೊ ಅಂತಹ ಸಂದರ್ಭದಲ್ಲಿ ಇಲ್ಲ ನಮಗೆ ಕುಲದೇವ್ರು ಗೊತ್ತಿಲ್ಲ, ಮನೆದೇವ್ರು ಗೊತ್ತಿಲ್ಲ, ಅಂತಹ ಸಂದರ್ಭದಲ್ಲಿ ನೀವೇನು ಮಾಡಬೇಕು, ಕಾಳಿಕಾದೇವಿಯ ಮೊರೆಯನ್ನೇ ಹೋದರೆ ನಿಮಗೆ ಅತ್ಯಂತ ಸುಗಮವಾದ ರೀತಿಯಲ್ಲಿ ಏನು ಕಷ್ಟ ಇವತ್ತೇ ಬಗೆಹರಿದು ಬಿಡ್ತದ? ಖಂಡಿತ ಇಲ್ಲ. ಯಾರೋ ಮಾಡಿಸಿರೋದು ಯಾರೋ ಗೊತ್ತಿರೋ ಇಲ್ಲ. ಆದರೆ ನಿಮಗೆ ನಾನು ಕೊಡೋ ಸೂಚನೆಯಿಂದ ಆ ಜಗನ್ಮಾತೆಯು ಕನಸಿನ ರೂಪದಲ್ಲಾದರೂ ಬರ್ಬೋದು, ಅಥವಾ ಮಕ್ಕಳ ರೂಪದಲ್ಲಾದರೂ ಬರ್ಬೋದು, ಅಥವಾ ಇನ್ನೊಬ್ಬರ ಮುಖಾಂತರವೇ ಅವಳು ಬಂದು ನಮಗೆ, ಅಂದರೆ ನಾವು ನಿಯತ್ತಾಗಿದ್ದರೆ ನಮಗೆ ನ್ಯಾಯ ಕೊಡಿಸ್ತಾಳೆ. ಜೊತೆಗೆ ಏನು ಅಂತಂದರೆ, ಯಾವಾಗ ಈ ನ್ಯಾಯ ನಮಗೆ ಸಿಗ್ತಾ ಹೋಗುತ್ತೆ, ನಮ್ಮ ಜೀವನದಲ್ಲಿ ಏನಾಗುತ್ತೆ, ಆಗ ರೋಗ, ಸಾಲಬಾಧೆ, ಸುತ್ತಾಟ, ಅನಾವಶ್ಯಕವಾಗಿರುವಂಥ ಖರ್ಚುಗಳು ನಿಲ್ಲುತ್ತೆ. ಅಥವಾ ಪ್ರಪಂಚದಲ್ಲಿ ಯಾರ್ಯಾರೋ ನಮಗೆ ಮೋಸ ಮಾಡಿ ಅವೆಲ್ಲ ಮಾಡಬೇಕು ಅಂತಿರ್ತಾರೆ, ಅದೆಲ್ಲವೂ ನಮಗೆ ನಿಲುಗಡೆ ಆಗುತ್ತೆ. ಏನು ಅಂದರೆ, ನಾವು ಸರಿಯಾದ ಗುರುವಿನ ಮಾರ್ಗದಲ್ಲಿ ಅಥವಾ ಗುರುವರಿಯರ ಮುಖಾಂತರ ಹೋಗಿ ನಾವು ಸರಿಯಾದ ರೀತಿಯಲ್ಲಿ ದಾರಿಯನ್ನು ತಗೊಂಡು ಅವರ ಸಲಹೆಯನ್ನು ಪಡ್ಕೊಂಡು ನಾವು ಮಾಡಿದ್ರೆ ಖಂಡಿತವಾಗ್ಲೂ ಆಗುತ್ತೆ. ಆದರೆ ಇವತ್ತಿನ ದಿನಗಳಲ್ಲಿ ನಾನು ಪ್ರತಿ ಬಾರಿ ಹೇಳ್ತೀನಿ, ತಾಳ್ಮೆ ಇರಲ್ಲ. ಇಲ್ಲಿ ಬಂದು ತಾಳ್ಮೆ ಅತ್ಯಂತ ಸೂಕ್ತವಾಗಿದೆ. ತಾಳ್ಮೆ ಒಂದು, ಎರಡನೇದು ಭಕ್ತಿ, ಪ್ರೀತಿ, ನಂಬಿಕೆ. ಯಾವಾಗ ನಿಮಗೆ ಇಷ್ಟೆಲ್ಲ ಬಾಧೆಗಳು ನಿವಾರಣೆ ಆಗ್ತಾ ಬರ್ತದೆ, ಆಗ ಅವರು ತಾನಾಗೆ ಅವರಿಗೆ ಶುರುವಾಗುತ್ತೆ ಏನು ಕಷ್ಟ, ರೋಗ, ಬಾಧೆ, ಸಾಲ, ಸುತ್ತಾಟ, ಬಾಯಿಯೆಲ್ಲ ಉಣ್ಣಾಗೋದು, ಕಾಲು ಬಿದ್ದೋಗೋದು, ಕೈ ಬಿದ್ದೋಗೋದು, ಕಣ್ಣು ತೊಂದರೆ ಆಗೋದು, ಕಿವಿ ತೊಂದರೆ ಆಗೋದು, ಕೆಲವರಿಗೆ ಗಂಡನ ತೊಂದರೆ ಆಗೋದು, ಗಂಡ ಹೆಂಡತಿ ಬೇರೆ ಆಗೋದು, ಅಥವಾ ಅವ್ರ ಜೀವನದಲ್ಲಿ ಸಪ್ರೇಷನ್ಸ್ ಆಗೋದು, ಅಥವಾ ಹಸ್ಬೆಂಡ್ ವೈಫು ಮಧ್ಯೆ ಇದ್ದು ಮಕ್ಕಳದು ಒಂದು
ಕಾಂಬಿನೇಷನ್ ಚೆನ್ನಾಗಿತ್ತು ಅಂದರೆ ಅದು ಸೆಪ್ರೇಷನ್ಸ್ ಆಗೋದು, ಅಥವಾ ಅವರ ಮನೆಯಲ್ಲಿ ಗಂಡ ಡೆತ್ ಆಗೋದು, ಮಗ ಡೆತ್ ಆಗೋದು, ಇದೆಲ್ಲನೂ ಆಗುತ್ತೆ. ಯಾವಾಗ ನಿಮಗೆ ಅವರ ಮೇಲೆ ಅನುಮಾನ ಬಂದು ನೀವಿಲ್ಲಿ ಕಾಣಿಕೆ ಕಟ್ಟಿ ನಿಮ್ಮದ ತಪ್ಪು ಇಲ್ಲದಿದ್ರೆ ಖಂಡಿತವಾಗ್ಲೂ ಅದು ಹಾಗೇ ಆಗುತ್ತೆ ಪ್ರಿಯ ವೀಕ್ಷಕರೇ. ಹಾಗಾಗಿ ಉಪ್ಪು ತಿಂದವನು ಗಾದೆನೇ ಇದೆ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ ಅಂತ ನಮ್ಮ ಹಿರಿಕರೇ ಹೇಳಿದ್ದಾರೆ. ಉಪ್ಪು ತಿಂದವನು ನೀರು ಕುಡಿದೇ ಕುಡಿತಾನೆ. ಹಾಗಾಗಿ ಬರೀ ಪ್ರಾರ್ಥನೆ ಮಾಡಿ ಬಾಯಿ ಕಣ್ಣು ಎಲ್ಲ ಏನು ಹೇಳ್ತೀವಿ, ನಮ್ಮ ಬಾಯಿ, ನಮ್ಮ ಕಣ್ಣುಗಳು, ನಮ್ಮ ಮನಸ್ಸು ಶುದ್ಧವಾಗಿ ಇಟ್ಕೊಂಡು ಆ ಭಗವಂತನ ಬಳಿ ಅಥವಾ ಆ ಭಗವತಿಯ ಬಳಿ ನಮ್ಮ ಕಣ್ಣೀರಿನ ಪ್ರಾರ್ಥನೆ ಇಡಿ. ಕಣ್ಣೀರಿನ ಯಾಕಂದರೆ ಇವೆಲ್ಲವೂ ಪ್ರಾರಬ್ಧ ಕರ್ಮದಿಂದ ನಮ್ಮ ಸಪ್ತ ಚಕ್ರಗಳಲ್ಲಿ ನಾವು ಹೊತ್ಕೊಂಡು ಬಂದಿರ್ತೀವಿ. ಅದು ನಮಗೆ ಆಯಾ ವಯಸ್ಸಿನಲ್ಲಿ ಅದು ಓಪನ್ ಆಗುತ್ತೆ. ಹಾಗಾಗಿ ಯಾರೋ ಮಾಡಿದ್ದಾರೆ, ಯಾರೋ ಸಂಕಷ್ಟಕ್ಕೆ ನನ್ನನ್ನು ತಂದು ಸಿಲುಕಿದ್ದಾರೆ, ಮಾಂತ್ರಿಕ ಬಾಧೆ ಆಗಿದೆ ಅಂತ ಖಂಡಿತವಾಗಲೂ ಅಪಘಾತಗಳಿಗೆ ಸಿಕ್ಕಾಕೊಳ್ಳೋದು ಅಥವಾ ಸೂಸೈಡ್ ಮಾಡ್ಕೊಳ್ಳೋದು, ಮೇಲಿನ ಬೀಳೋದು, ಮಾತ್ರೆಗಳು ನುಂಗು ಬಿದ್ದು ಹೋಗೋದು, ಅದು ಯಾವುದು ಮಾಡಬೇಡಿ. ಸಮಾಧಾನ ಚಿತ್ತರಾಗಿ ಪ್ರೀತಿಯಿಂದ, ನಂಬಿಕೆಯಿಂದ, ಭಕ್ತಿಯಿಂದ ನಿಮ್ಮ ಕುಲದೇವರು, ನಿಮ್ಮ ಮನೆ ದೇವರು ಅಂತ ಏನಿದೆ ಅವರನ್ನು ನಂಬಿ ನೀವು ಕಾಣಿಕೆಯನ್ನು ಕಟ್ಟಿ ಏನು ಹೋಗೋದ್ರಿಂದ ನಿಮ್ಮ ತೊಂದರೆಗಳು ನಿವಾರಣೆ ಆಗುತ್ತೆ. ಸೊ ಈ ವಿಡಿಯೋನ ಅಪ್ಲೋಡ್ ಆಗಿರುತ್ತೆ, ಅಂದರೆ ಇದು ಲೈವ್ ಪ್ರೋಗ್ರಾಮು. ಸೊ ಇದು ನಿಮಗೆ ಸೂಕ್ತ ಇಲ್ಲದಿದ್ದರೂ ಇನ್ನು ಹಲವಾರು ಜನ ಇದ್ದಾರೆ, ಅಂತಹ ಜನರಿಗೆ ಇದನ್ನು ತಲುಪಿಸಿ ಅಂತ ಹೇಳ್ತೀನಿ ಪ್ರಿಯ ವೀಕ್ಷಕರೇ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು. ಹಾಗೆ ಯಾರಿಗಾದರೂ ಇದಕ್ಕೆ ಸಂಬಂಧಪಟ್ಟಂತಹ ಪರಿಹಾರಗಳು ಬೇಕು ಅಂತಂದರೆ ನನ್ನ ನಂಬರು 7019806595. ಆದರೆ ನನಗೆ ಅಂತಂದರೆ ನನ್ನ ಕನ್ಸಲ್ಟೇಷನು ಫೀಸ್ ಇರುತ್ತೆ, ಅದರ್ ದನ್ ರೆಮಿಡೀಸ್ಗೂ ಶುಲ್ಕ ಇರುತ್ತೆ. ನನ್ನ ಹತ್ರ ಯಾವುದೇ ರೀತಿಯ ಫ್ರೀಯಾಗಿ ಹೇಳುವಂಥದ್ದು ಮುಂಚೆ ಎಲ್ಲ ನಾನು ಸಾಕಷ್ಟು ಮಾಡಿದ್ದೀನಿ. ಸೊ ಅಂದರೆ ಈಗ ಇತ್ತೀಚಿನ ದಿನಗಳಲ್ಲಿ ನಾನು ಮಾಡ್ತಾ ಇಲ್ಲ. ಹಾಗಾಗಿ ಯಾರಿಗಾದರೂ ಇದಕ್ಕೆ ಸಂಬಂಧಪಟ್ಟಂತಹ ಪರಿಹಾರ ಬೇಕು ಅಂತಂದರೆ ನೇರವಾಗಿ ಫೋನಿನ ಮುಖಾಂತರನಾದರೂ ಭೇಟಿ ಮಾಡಿ ಅಥವಾ ನೇರ ಭೇಟಿಗಾಗಿ ಕರೆ ಮಾಡ್ಬೋದು. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಪ್ರಿಯ ವೀಕ್ಷಕರೇ. ಗುಡ್ ನೈಟ್.